ನಮಸ್ಕಾರ ಸ್ನೇಹಿತರೆ, ಇವತ್ತೇನಪ್ಪ ಕೆಲಸ ಅಂದರೆ ಪರ್ಲೈನ್ ಹಾಕೋದು ಹಂಚು ರೂಫಿಂಗ್ಗೆ. ಇವತ್ತು ರಾಯಚೂರಲ್ಲಿ ಹಂಚಿಗೆ ಪರ್ಲೈನ್ ಹಾಕ್ತಾ ಇದ್ದೀವಿ. ಇದು ಮಧ್ಯಾಹ್ನ ಊಟದ ಹೋಗೋಷ್ಟರಲ್ಲಿ ಬರೀ ಎರಡೇ ಸೈಡ್ ಪರ್ಲೈನ್ ಹಾಕಾಗಿದ್ದು. ಯಾಕೆಂದರೆ ತುಂಬ ಕರೆಂಟ್ ತೆಗಿತಿದೆ, ಹಂಗಾಗಿ ಎರಡೇ ಸೈಡ್ ಹಾಕಿದ್ವಿ. ಮಧ್ಯಾಹ್ನ ಊಟ ನಂತರ ತಗೊಬಂದು ಕೊಟ್ಟರು ನಮಗೆ. ಏನಪ್ಪ ಕೊಟ್ಟರು ಊಟನ ಅಂದರೆ ಕಡಕ್ ರೊಟ್ಟಿ ಜೊತೆಗೆ ಮತ್ತು ಪಲಾವು ಮತ್ತು ಮಟನ್ ಮಾಡ್ಕೊಂಬಂದಿದ್ರು. ಮಟನ್ನು ಮತ್ತು ಪಲಾವು ಮತ್ತು ಕಡಕ್ ರೊಟ್ಟಿ ಮತ್ತು ಮೊಸರು ಮತ್ತು ಶೇಂಗಾ ಚಟ್ನಿ ಎಲ್ಲನೂ ಕೊಟ್ಟಿದ್ರು. ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸೈಡು ಪರ್ಲೈನ್ ಹಾಕೊಂಡ್ವಿ. ಟೋಟಲ್ 3 ಸೈಡ್ ಪರ್ಲೈನ್ ಆಯಿತು. ಇನ್ನು ಸಂಜೆ ಅಷ್ಟರಲ್ಲಿ ಇನ್ನೊಂದು ಸೈಡು ಪರ್ಲೈನ್ ಹಾಕೊತೀವಿ. ಇವತ್ತೆಲ್ಲ ಪರ್ಲೈನ್ ಎಲ್ಲ ಹಾಕೋ ಕೆಲಸ ಮುಗಿಯುತ್ತೆ ಇವತ್ತು. ಪರ್ಲೈನ್ ಎಲ್ಲ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ವರ್ಕು. ಇದೊಂದು ಸೈಡ್ ಮಾತ್ರ ಪರ್ಲೈನ್ ಹಾಕೋದು ಬ್ಯಾಲೆನ್ಸ್ ಉಳ್ಕೊಂಡಿದ್ದೀವಿ. ನಾನು ಹಂಗೆ ಕಟ್ ಮಾಡಿಕೊಟ್ಟೆ, ನಮ್ಮ ಹುಡುಗರೆಲ್ಲ ಪರ್ಲೈನ್ ಹಾಕೊಂಬಂದರು. ಈ ಥರ ಕೆಲಸ ಕಾಣಿಸ್ತಿದೆ ನೋಡಿ. ಇದು ರಾಯಚೂರು ನಂದೇಪಿಲ್ಲಿನ ಗ್ರಾಮದಲ್ಲಿ ಮಾಡ್ತಿರೋದು, ಆಂಧ್ರ ಬಾರ್ಡ್ರಲ್ಲಿ. ಇವತ್ತಿನ ಕೆಲಸ ಇಷ್ಟಾಯಿತು. ಪೂರ್ತಿ ಪರ್ಲೈನ್ ಎಲ್ಲ ಹಾಕಾಯಿತು. ನಾಳೆಗೆ ಪರ್ಲೈನ ಸುತ್ತ ಡಿಸೈನ್ ಪಟ್ಟಿ ಹಾಕಬೇಕು, ಆಮೇಲೆ ಪೇಂಟ್ ಮಾಡಬೇಕು. ನಮ್ದಿಗೆ ಪೇಂಟ್ ಅಂತ ಹೇಳಿದ್ದಾರೆ. ಸರಿ ಆಯಿತು ಅಂತ ಒಪ್ಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ಈಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸೈನ್ ಪಟ್ಟಿ ಹಾಕುವಾಗ ಪೇಂಟ್ ಮಾಡುವಾಗ ವಿಡಿಯೋ ಮಾಡಿ ಕಳಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.